ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ, ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಮಿಥುನ ರಾಶಿಯವರ ಒಂದು ಲವ್ ಲೈಫ್ ರೀಡಿಂಗ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಡ್ಯೂ ಟು ನಾನು ಜರ್ನಿಯಲ್ಲಿ ಇರೋ ಕಾರಣ ನಿಮಗೆ ಸೆಟಪ್ ಎಲ್ಲ ಚೇಂಜ್ ಅಂತ ಅನಿಸ್ತಾ ಇದೆ. ಆದರೆ ನಿಮ್ಮ ರೀಡಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್, ಯಾಕಂದ್ರೆ ಯೂನಿವರ್ಸ್ ಮೆಸೇಜು ನಿಮ್ಮ ಹತ್ರ ತಲುಪಿಸೋದು ನನ್ನ ಒಂದು ಡ್ಯೂಟಿ ಅಂತ ನಾನು ಅನ್ಕೊಳ್ತೀನಿ. ಸೊ ಹಾಗಾಗಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಮಿಥುನ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್, ಅವರ ಒಂದು ಲವ್ ಆಸ್ಪೆಕ್ಟ್ ಯಾವ ರೀತಿ ಇದೆ, ಪಾಸಿಟಿವ್ ಎನರ್ಜಿ ಏನಾಗ್ತಾ ಇದೆ, ಯೂನಿವರ್ಸ್ ಏನು ಅವ್ರಿಗೆ ಗೈಡ್ಲೈನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನಾವು ಚೆಕ್ ಮಾಡೋಣ. ಹಾಗೆ ರೀಡಿಂಗಿಗೆ ಕ್ಲೇಮ್ ಮಾಡಿ, ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ತುಂಬಾ ಅಕ್ಯುರೇಟ್ ಆಗಿ ರೀಡಿಂಗ್ ಬರೋದಕ್ಕೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಆದಷ್ಟು ಸಾಧ್ಯ ಆದಷ್ಟು ನಿಮ್ಮ ಒಂದು ಈ ಒಂದು ರೀಡಿಂಗ್ ಅನ್ನ ಶೇರ್ ಮಾಡಿ. ಸೊ ನಿಮ್ಮ ಪ್ರೀತಿ ಪಾತ್ರರು ಯಾರಿರ್ತಾರೆ ಅವ್ರಿಗೂ ಕೂಡ ಅವರ ಲೈಫಲ್ಲಿ ನಡೆಯುವಂಥ ಸಿಚುವೇಶನ್ಸ್ ಬಗ್ಗೆ ನಾವು ತಿಳ್ಕೋಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನೋಡಿ, ನಾನಿಲ್ಲಿ ನೋಡ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ನಾನಿಲ್ಲಿ ಅನ್ಕೊಳ್ತಾ ಇದ್ದೀನಿ ಯೂನಿವರ್ಸ್ ಕಡೆಯಿಂದ ನಿಮ್ಮ ಒಂದು ಎನರ್ಜಿ ಯಾವ ರೀತಿ ಇದೆ ಅಂತಂದ್ರೆ, ತುಂಬ ಎನರ್ಜೆಟಿಕ್ ಆಗಿ ನೀವು ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ತುಂಬ ಎಮೋಷ್ನಲಿ ಒಂದು ಕನೆಕ್ಟೆಡ್ ಆಗಿರುವಂಥದ್ದು ನಿಮ್ಮ ಹಿರಿಯರಿಗೆ ಮನೆಯಲ್ಲಿ. ಸೊ ಅವರು ನಿಮಗೆ ಅಡ್ವೈಸ್ ಮಾಡ್ತಾ ಇರುವಂಥದ್ದು ನನಗೆ ಅಂದರೆ, ನಿಮ್ಮ ಒಂದು ಜಾಬ್ ರಿಲೇಟೆಡ್ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಅವರು ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಸಮ್ವೇರ್ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಮತ್ತೆ ಮೇ ಬಿ ಏನೋ ಒಂದು ಪ್ರಾಪರ್ಟಿ ಡೀಲಿಂಗ್ ಇರೋದು ಅಥವಾ ಪ್ರಾಪರ್ಟಿ ಖರೀದಿ ಮಾಡೋದಿರುವಂಥದ್ದು ಅಂದ್ರೆ ನಿಮ್ಮ ತಲೆಯಲ್ಲಿ ಓಡಾಡ್ತಾ ಇದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ಏನಾದರೂ ಖರೀದಿ ಮಾಡುವಂಥದ್ದು ತುಂಬಾ ಪಾಸಿಟಿವ್ ಆಗಿರುವಂಥ ಎನರ್ಜಿ ನನಗೆ ಅನಿಸ್ತಾ ಇರುವಂಥದ್ದು ಫ್ರೆಂಡ್ಸ್. ಸಮ್ವೇರ್ ಏನಾದರೂ ಒಂದು ಏನೂ ಇಲ್ಲ ಅಂತಂದ್ರೂ ಕೂಡ ನೀವೇನಾದರೂ ಇಲ್ಲಿ ಅಟ್ಲೀಸ್ಟ್ ನೀವು ಪ್ಲಾನ್ ಮಾಡ್ಕೊಳ್ತೀರಾ ಏನಾದರೂ ಒಂದು ವೆಹಿಕಲ್ ಪರ್ಚೇಸ್ ಮಾಡುವಂಥದ್ದು, ಮತ್ತೆ ಹಿರಿಯರಿಂದ ನಿಮಗೆ ಯಾವುದಾದ್ರೂ ಬಿಸ್ನೆಸ್ ನಿಮ್ಮ ತನಕ ಬರುವಂಥದ್ದು ನನಗೆ ಅನಿಸ್ತಾ ಇದೆ. ಓಕೆ, ಇದು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಎಷ್ಟು ರಿಲೇಟ್ ಆಗುತ್ತೆ ಅಂತ ಹೇಳಿ. ಓಕೆ, ಮತ್ತೆ ಕೆಲವೊಂದು ಇಲ್ಲಿ ಮ್ಯಾರಿಡ್ ಪರ್ಸನ್ ಯಾರಿರ್ತಾರೆ ಅವರು ನಿಮ್ಮ ಇವರಿಂದ, ನಿಮ್ಮ ಹಿರಿಯರಿಂದ ಅಡ್ವೈಸ್ ಕೂಡ ಬರ್ತಾ ಇದೆ. ನಿಮ್ಮ ಒಂದು ಪ್ರೆಗ್ನೆನ್ಸಿ ರಿಲೇಟೆಡ್ ಯಾರಾದರೂ ನಿಮಗೆ ಅಡ್ವೈಸ್ ಮಾಡ್ತಾ ಇರುವಂಥದ್ದು, ನೀವು ಹೆಚ್ಚಿಗೆ ಟೈಮು ಮಕ್ಕಳ ಜೊತೆಗೆ ಸ್ಪೆಂಡ್ ಮಾಡ್ತಾ ಇರುವಂಥದ್ದು ಇಲ್ಲಿ ನನಗೆ ಅನಿಸ್ತಾ ಇದೆ. ಓಕೆ, ಮತ್ತೆ ನಿಮ್ಮ ಒಂದು ನಿಮ್ಮ ಫೀಲಿಂಗ್ ಇವಾಗ ನಾನು ನೋಡ್ತಾ ಇದ್ದೀನಿ ತುಂಬಾ ಒಂದು ರೆಸ್ಟ್ರಿಕ್ಟೆಡ್ ಮೋಡಲ್ಲಿ ಇರುವಂಥದ್ದು ನನಗೆ ಅನಿಸ್ತಾ ಇದೆ. ಏನ್ ರೆಸ್ಟ್ರಿಕ್ಟೆಡ್ ಮೋಡ್ ಅಂತಂದ್ರೆ, ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಸಮ್ವೇರ್ ನಿಮ್ಮ ಪಾರ್ಟ್ನರ್ ಎಲ್ಲೋ ನಿಮಗೆ ಹಿಡಿದಿಡ್ತಾ ಇದ್ದಾರೆ. ಮೇಲ್ ಫಿಮೇಲ್ ಅಕಾರ್ಡಿಂಗ್ ಟು ಜೆಂಡರ್ ನೀವು ಅದನ್ನ ರಿಲೇಟ್ ಮಾಡ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ ನಿಮಗೆ ತುಂಬಾನೇ ರೆಸ್ಟ್ರಿಕ್ಟ್ ಮಾಡ್ತಾರೆ ಅನ್ನುವಂಥದ್ದು ನಿಮಗೆ ಕಾಡ್ತಾ ಇದೆ. ಅವ್ರದೇ ಅವರು ನಡೆಸೋವಂಥದ್ದು, ಅವ್ರು ಏನ್ ಹೇಳ್ತಾರೆ ಅದನ್ನೇ ಮಾಡಬೇಕು, ನಿಮಗೆ ಫ್ರೀ ಆಗಿ ಬಿಡ್ತಾ ಇಲ್ಲ ಅನ್ನುವಂಥದ್ದು ನೀವು ಫೀಲಿಂಗ್ ಅಲ್ಲಿ ಇದ್ದೀರಾ. ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ, ಅವ್ರು ಏನ್ ಹೇಳ್ತಾರೆ ಅದೇ ಫೈನಲ್ ಆಗಬೇಕು, ಈ ರೀತಿನೇ ಡ್ರೆಸ್ ವಿಯರ್ ಮಾಡಬೇಕು, ಇದೇ ರೀತಿಯಾಗಿರ್ಬೇಕು ಅನ್ನುವಂಥದ್ದು ಅವರ ಥಾಟ್ ಪ್ರೊಸೆಸ್ ನಡೀತಾ ಇದೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಅಂದರೆ ಅದನ್ನ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಈ ರೀತಿ ಯಾಕೆ ಆಗ್ತಾ ಇದೆ, ಇವ್ರು ಯಾಕೆ ನನಗೆ ಇಷ್ಟು ರಿಸ್ಟ್ರಿಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಸ್ವಲ್ಪ ನರ್ವಸ್ನೆಸ್ ನಿಮಗೆ ಕಾಡ್ತಾ ಇದೆ. ಯಾಕೆ ಪ್ರತಿಯೊಂದಕ್ಕೂ ಇವ್ರನ್ನ ಕೇಳಬೇಕು, ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ಫೀಲ್ ಆಗ್ತಾ ಇದೆ. ಅದೇ ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನಾನು ನೋಡ್ತಾ ಇದ್ದೀನಿ. ಅವರು ಕೂಡ ಏನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಸೊ ಅವರು ಯಾವ ರೀತಿ ಅಂತಂದ್ರೆ, ಲೈಫಲ್ಲಿ ಎಲ್ಲ ಇದ್ರೂ ಕೂಡ ಏನಿದೆ, ಯಾವ ರಿಲೇಶನ್ಶಿಪ್ಗೆ ಏನ್ ಮಾಡಿದ್ರೆ ಏನಿದೆ ಅನ್ನೋ ಅಂತ ಫೀಲಿಂಗ್ ಅಲ್ಲಿ ಅವ್ರು ಕೂತಿದ್ದಾರೆ. ಎಲ್ಲ ಚೆನ್ನಾಗಿದೆ, ಅವ್ರ ಮೈಂಡ್ ಅಲ್ಲಿ ನೆಗೆಟಿವಿಟಿ ತುಂಬಿಕೊಂಡು ಅವ್ರು ಕೂತಿರುವಂತದ್ದು ನನಗೆ ಕಾಣ್ತಾ ಇದೆ. ಎನ್ವೈರ್ಮೆಂಟ್ ತುಂಬಾನೇ ಒಳ್ಳೇದಾಗಿದೆ, ಬಟ್ ಅವರ ಫೀಲಿಂಗ್ಸ್ ಆ ರೀತಿ ಇದೆ. ಅವರಲ್ಲೇನೆ ಅವ್ರು ಏನೋ ಒಂದು ಗೊಂದಲಕ್ಕೆ ಈಡಾಗಿದ್ದಾರೆ, ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಮೂವ್ ಆನ್ ಆಗ್ಲಿಕ್ಕೆ ಅವರು ರೆಡಿ ಇಲ್ಲ, ಅಂದ್ರೆ ಅವರಲ್ಲೇನೆ ಅವರು ರಿಸ್ಟ್ರಿಕ್ಟೆಡ್ ಮಾಡ್ಕೊಂಡು ಕೂತಿದ್ದಾರೆ.
ನೋಡಿ, ಇಲ್ಲಿನೂ ನಂಬರ್ 4 ಎನರ್ಜಿ ಬಂದಿದೆ, ಇಲ್ಲಿನೂ ನಂಬರ್ 4 ಎನರ್ಜಿ ಬಂದಿದೆ. ಯಾಕಂತಂದ್ರೆ ಅವ್ರು ಅನ್ಕೊಳ್ತಾರೆ ಇವರು ನನ್ನ ಮಾತನ್ನ ಎದಕ್ಕೆ ಕೇಳ್ತಾ ಇಲ್ಲ, ಇವರು ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ಮಾಡ್ತಾ ಇಲ್ಲ. ನೀವ್ ಅನ್ಕೊಳ್ತಾ ಇದ್ದೀರಾ ಇಷ್ಟೊಂದು ಯಾಕೆ ರೆಸ್ಟ್ರಿಕ್ಷನ್ಸ್ ಇದೆ ಲೈಫಲ್ಲಿ, ಇವ್ರು ಹೇಳಿದ್ದೆ ಯಾಕೆ ನಡಿಬೇಕು ಅಂತ ನೀವು ಹೋಗ್ತಾ ಇದ್ದೀರಾ, ಅವರು ನಾನು ಹೇಳಿದ ಹಾಗೆ ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ರು ಹೋಗ್ತಾ ಇದ್ದಾರೆ. ಹಾಗಿದ್ರೆ ಪ್ರಾಬ್ಲಮ್ ಏನ್ ಬರ್ಬೋದು ಫ್ಯೂಚರ್ ಅಲ್ಲಿ ಅಂತ ನಾನು ನೋಡ್ತಾ ಹೋದ್ರೆ, ಇನ್ ಫ್ಯೂಚರ್ ಅಲ್ಲಿ ನೋಡಿ ಎಲ್ಲ ಚೆನ್ನಾಗಿದೆ, ನಿಮ್ಮಲ್ಲಿ ಏನು ಆ ರೀತಿ ಇಲ್ಲ. ಬಟ್ ಸಮ್ವೇರ್ ಯಾರಾದ್ರೂ ನಿಮ್ಗೆ ಇದ್ರ ಬಗ್ಗೆ ಸಜೆಷನ್ಸ್ ಕೊಡ್ತಾರ, ಅವರನ್ನ ಸ್ವಲ್ಪ ಕೇಳಬೇಕು. ನೀವೇನ್ ಮಾಡ್ತಾ ಇದ್ದೀರಾ, ನೀವು ನಿಮ್ಮಷ್ಟಕ್ಕೆ ನೀವು ಅದನ್ನ ಹೋಲ್ಡ್ ಮಾಡ್ಕೊಂಡ್ಬಿಟ್ಟು ನೀವು ಕೂತಿದ್ದೀರಾ, ಅವರಷ್ಟಕ್ಕೆ ಅವರ ಒಂದು ಫೀಲಿಂಗ್ಸ್ ಅನ್ನ ಹೋಲ್ಡ್ ಮಾಡ್ಕೊಂಡು ಅವ್ರು ಕೂತಿದ್ದಾರೆ. ಯಾರು ಕೂಡ ಒಬ್ರಿಗೊಬ್ರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಹಾಗಾಗಿ ತೊಂದರೆ ಏನಾಗ್ತಾ ಇದೆ, ಹಾಗಿದ್ರೆ ರಿಲೇಶನ್ಶಿಪ್ ಅಲ್ಲಿ ಅದು ತೊಂದರೆ ಅಂತ ಅನಿಸ್ತಾ ಇದೆ. ಓಕೆ, ಹಾಗಿದ್ರೆ ಏನ್ ಮಾಡ್ಬೇಕು ನೋಡಿ, ಎಲ್ಲ ಇದ್ದನ್ನು ನೀವು ಈ ರೀತಿ ಮುನಿಸ್ಕೊಂಡು ಕೂಡೋದು ಅಷ್ಟೇನು ಚೆನ್ನಾಗಿರೋದಿಲ್ಲ. ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಎಲ್ಲ ಇದ್ದನ್ನು ಅದನ್ನ ಕಣ್ ತೆರೆದು ನೀವು ನೋಡ್ತಾ ಇಲ್ಲ. ರಿಲೇಶನ್ಶಿಪ್ ಅಲ್ಲಿ ಏನ್ ಪಾಸಿಟಿವಿಟಿ ಇದೆ ಅದನ್ನ ನೀವು ನೋಡ್ತಾ ಇಲ್ಲ. ಸೊ ನಿಮ್ಮಷ್ಟಕ್ಕೆ ನೀವೇ ಇದ್ದೀರಾ. ಒಂದು ಇಮ್ಮೆಚುರಿಟಿ ನನಗೆ ಕಾಣ್ತಾ ಇರುವಂತದ್ದು ನಿಮ್ಮ ಒಂದು ಇದರಲ್ಲಿ, ಏನಂತಂದ್ರೆ ರಿಲೇಶನ್ಶಿಪ್ ಅಲ್ಲಿ, ಮಿಥುನ ರಾಶಿಯವರ ಲೈಫ್ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಒಂದು ಇಮ್ಮೆಚುರಿಟಿ ಕಾಣ್ತಾ ಇದೆ. ಎಲ್ಲ ಇದ್ದನ್ನು ಕೂಡ ಕಣ್ ತೆರೆದು ನೋಡ್ತಾ ಇಲ್ಲ, ಯಾರ್ದನ್ನು ಮಾತು ಕೇಳ್ತಾ ಇಲ್ಲ. ಕೇಳಲಿಲ್ಲ ಅಂದ್ರೆ ಏನಾಗುತ್ತೆ, ಅಫ್ಕೋರ್ಸ್ ತೊಂದರೆ ಆಗುತ್ತೆ. ಏನಾಗ್ಬಹುದು, ಎಲ್ಲ ಭಾರ ನಿಮ್ಮ ಮೇಲೇನೆ ಬಿದ್ದಿದೆ ಅಂತ ಹೇಳಿ ನಿಮ್ಗೆ ಅನ್ಸೋ ಅಂತದ್ದು, ಯಾರು ನನ್ಗೆ ಹೆಲ್ಪ್ ಮಾಡ್ತಾ ಇಲ್ಲ, ಅಥವಾ ನಾನು ಯಾರ್ದು ಹೆಲ್ಪ್ ತಗೊಳ್ಳಾರ್ದನೆ ಹೋಗ್ಬೇಕು ಅನ್ನುವಂಥದ್ದು. ಒಬ್ರೇ ಎಷ್ಟಂತ ನಿಮ್ಮ ಶೋಲ್ಡರ್ ಮೇಲೆ ಎಲ್ಲಾನು ತಗೊಳ್ತೀರಾ, ಎಲ್ಲ ಜವಾಬ್ದಾರಿ ನಿಮ್ದೇ ಇರೋದಿಲ್ಲ ಅಲ್ವಾ. ಸೊ ನೀವಾಗ್ಲೇನೆ ನೀವು ಅಷ್ಟೊಂದು ಭಾರ ತಗೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ, ನೀವೇ ನಿಭಾಯಿಸ್ಬೇಕು ಅನ್ನುವಂಥದ್ದೇನಿದೆ ಇದರಲ್ಲಿ, ಹೌದಲ್ವಾ. ಸೊ ಇಬ್ಬರ ಕಡೆಯಿಂದ ಅಷ್ಟೇ ಒಂದು ಇಲ್ಲಿ ಕಮಿಟ್ಮೆಂಟ್ ಇರಬೇಕಾಗತ್ತೆ ಲೈಫಲ್ಲಿ. ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಇಲ್ಲಂತಲ್ಲ, ಬಟ್ ಅದಕ್ಕೆ ಟೈಮ್ ಹಿಡಿಯುತ್ತೆ, ಅರ್ಥ ಮಾಡ್ಕೊಳ್ಳೋದಿರುತ್ತೆ. ಸೊ ಇಮ್ಮೆಚುರಿಟಿಯನ್ನ ಬಿಡಬೇಕು, ಲೈಫಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಹಾಗಿದ್ರೆ ಗೈಡೆನ್ಸ್ ಏನ್ ಬರ್ತಾ ಇದೆ ನಿಮ್ಗೆ ನೋಡಿ, ಇನ್ ಫ್ಯೂಚರ್ ಅಲ್ಲಿ ಈ ಸಿಚುವೇಶನ್ ನಿಮ್ಗೆ ಬರಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು, ಇಬ್ರು ಕೂಡ ಆ ಒಂದು ಹೀಲಿಂಗ್ ಎನರ್ಜಿ ಅಂತಂದ್ರೆ ಇಬ್ರು ಕೂಡ ಒಬ್ರಿಗೊಬ್ರು ಟೈಮ್ ಕೊಡ್ಬೇಕಾಗತ್ತೆ. ಬೇರೆ ಯಾರಾದ್ರೂ ಇನ್ನೊಬ್ರು ನಿಮ್ಮ ಲೈಫ್ ಅಲ್ಲಿ ಎಂಟ್ರಿ ಆಗಿ ನಿಮ್ ಬಗ್ಗೆ ಏನಾದ್ರೂ ಹೇಳ್ತಾರಾ, ಅದನ್ನ ನೀವು ಅವಾಯ್ಡ್ ಮಾಡಿ. ಸಜೆಷನ್ಸ್ ಓಕೆ, ಗುಡ್ ಫ್ರೆಂಡ್ ಆಗಿದ್ದಾರೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಳ್ಳೆ ಸಜೆಷನ್ಸ್ ಅನ್ನ ಕೊಡ್ತಾರೆ, ಅಫ್ಕೋರ್ಸ್ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಬಟ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಆ ರೀತಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ, ಕೆಡಿಸ್ಲಿಕ್ಕೆ ಬರ್ತಾ ಇದ್ದಾರೆ, ಅಂತವ್ರನ್ನ ದೂರ ಇಡಬೇಕು, ಅಂತವ್ರನ್ನ ಎಂಟ್ರಿ ಆಗ್ಲಿಕ್ಕೆ ಕೊಡಬೇಡಿ. ನಿಮ್ಮಿಬ್ಬರ ಜಗಳವನ್ನ ಅವರು ಲಾಭ ಮಾಡ್ಕೊಳ್ಳೋದ್ರಲ್ಲಿ ನೀವು ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಅದನ್ನ ನೀವು ಅವಾಯ್ಡ್ ಮಾಡಬೇಕು, ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಮನಸ್ಸಲ್ಲಿ ಯಾವುದೇ ರೀತಿ ಮುಚ್ಚುಮರೆ ಇಲ್ಲದೆ ಇಬ್ರು ಕೂಡ ಒಬ್ರಿಗೊಬ್ರು ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ ಫ್ರೆಂಡ್ಸ್. ಓಕೆ, ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಲಿ. ಹಾಗಿದ್ರೆ ರೀಡಿಂಗ್ ನಿಮ್ಗೆ ಹೇಗೆ ಅನಿಸ್ತು, ನನಗೆ ಖಂಡಿತ ಒಂದು ಮೆಸೇಜ್ ಮುಖಾಂತರ ತಿಳಿಸಿ. ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.